ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸೌಮ್ಯ ಫುಡ್ ಹೌಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ಯಾವ ರೀತಿ ಹೋಟೆಲ್ ಸ್ಟೈಲಲ್ಲಿ ಪೂರಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲನ್ನು ನೋಡ್ತಾ ಇದ್ದೀರೋ ಅವರು ಈಗಲೇ ಕಾಣ್ತಿರ್ತಕ್ಕಂಥ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಒತ್ತಿ ಮತ್ತು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಸೊ ಫ್ರೆಂಡ್ಸ್, ಬನ್ನಿ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮೊದಲನೇದಾಗಿ 1 ಬೌಲಷ್ಟು ಗೋಧಿ ಹಿಟ್ಟನ್ನು ತಗೋಬೇಕು. 1 ಬೌಲಷ್ಟು ಗೋಧಿ ಹಿಟ್ಟನ್ನು ತಗೊಂಡ್ಬಿಟ್ಟು 150 ಗ್ರಾಮಷ್ಟು ತಗೊಂಡ್ರೆ ಸಾಕು. ತಗೊಂಡ್ಬಿಟ್ಟು ಅದಕ್ಕೆ 4 ಟೀ ಸ್ಪೂನಷ್ಟು ಚಿರೋಟಿ ರವೆ ಇಲ್ಲ ಅಂದರೂ ಪರವಾಗಿಲ್ಲ. ನಿಮ್ಮ ಮನೇಲಿ ಯಾವ್ದು ರವೆ ಇರುತ್ತೋ ಅದೇ ರವೆನೇ 4 ಟೇಬಲ್ ಸ್ಪೂನಷ್ಟು ಹಾಕ್ಕೋಬೇಕು. ಅದಾದಮೇಲೆ ರುಚಿಗೆ ತಕ್ಕಷ್ಟು 1 ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ಳಿ. ಮತ್ತು 1 ಟೇಬಲ್ ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಳ್ಳಿ. ಅದಾದಮೇಲೆ ಮತ್ತೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೋಬೇಕು. ಎಣ್ಣೆ ಹಾಕ್ಕೊಂಡು ನೀರು ಹಾಕೋದಕ್ಕಿಂತ ಮುಂಚೆನೇ ಅದನ್ನು ನೀಟಾಗಿ ಹಿಟ್ಟನ್ನು ಕಲಿಸ್ಕೋಬೇಕು. ಈ ಥರ ನೀಟಾಗಿ ಹಿಟ್ಟನ್ನೆಲ್ಲ ಕಲಿಸ್ಕೊಂಡ್ಮೇಲೆ ಇವಾಗ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ನೀರು ಹಾಕ್ಕೊಂಡು ನಿಧಾನಕ್ಕೆ ಕಲಿಸ್ಕೊಳ್ಳಿ. ಸ್ವಲ್ಪ ನೀರನ್ನು ಈ ಥರ ಹಾಕ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ನಾವು ಹಿಟ್ಟನ್ನು ಕಲಿಸ್ಕೋಬೇಕು. ಸೊ ಫುಲ್ ಚಪಾತಿ ಹಿಟ್ಟಿನ ಥರ ಮೆತ್ತಗಿರಬಾರ್ದು, ಸ್ವಲ್ಪ ಗಟ್ಟಿ ಇರಬೇಕು ಪೂರಿ ಹಿಟ್ಟಿಗೆ. ಸೊ ಈ ಥರ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಂಡ್ಬಿಟ್ಟು ಮೇಲೆ 1-2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಹಾಕ್ಕೊಂಡ್ಬಿಟ್ಟು ಒಂದು 1/4 ಗಂಟೆ, ಒಂದು 15 ನಿಮಿಷಗಳ ಕಾಲ ಅದನ್ನು ಮುಚ್ಚಿ ತೆಗೆದಿಡಬೇಕು. ಸೊ ಅದು ನೆನೆಯೋದಕ್ಕಿಂತ ಮುಂಚೆ ನಾವು ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಟು ಅದಕ್ಕೆ ಎಣ್ಣೆ ಹಾಕ್ಕೊಂಡು ಎಣ್ಣೆನ ಕಾಯಕ್ಕಿಡಬೇಕು. ಎಣ್ಣೆ ಕಾಯೋಷ್ಟೊತ್ತಿಗೆ ನಾವು ನೆನೆಸಿರ್ತಕ್ಕಂತಹ ಪೂರಿ ಹಿಟ್ಟನ್ನು ನೀಟಾಗಿ ಈ ಥರ ನಾದ್ಕೊಂಡ್ಬಿಟ್ಟು ಬಿಲ್ಲೆಗಳಾಗಿ ಮಾಡಿ ಲಟ್ಟಣಿಗೆ ಸಹಾಯದಿಂದ ನೀಟಾಗಿ ಅದನ್ನು ಪೂರಿ ರೀತಿ ಉತ್ಕೋಬೇಕು. ನಮಗೆ ಬೇಕು ಅನಿಸಿದರೆ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಉತ್ಕೋಬೋದು, ಬೇಡ ಅನಿಸಿದರೆ ಇದೇ ರೀತಿ ನೀಟಾಗಿ ಎಲ್ಲ ಪೂರಿಗಳನ್ನು ಲಟ್ಟಿಸ್ಕೋಬೇಕು. ನಾವು ಆದಷ್ಟು ಪೂರಿಗಳನ್ನು ನಿಧಾನಕ್ಕೆ ಈ ಥರ ಉತ್ಕೋಬೇಕು, ತುಂಬ ಜೋರಾಗಿ ಉದ್ದಬಾರ್ದು. ತುಂಬ ನಿಧಾನಕ್ಕೆ ಉದ್ದಿದ್ರೆ ಪೂರಿ ನೀಟಾಗಿ ಎಲ್ಲ ಪೂರಿಗಳನ್ನು ಲಟ್ಟಿಸ್ಕೊಂಡು ತೆಗೆದಿಟ್ಕೋಬೇಕು. ಅದಾದಮೇಲೆ ನೆಕ್ಸ್ಟು ಎಣ್ಣೆ ಕಾದಿರುತ್ತಲ್ಲ, ಸೊ ಎಣ್ಣೆ ಕಾದಿರ್ತಕ್ಕಂತಹ ಎಣ್ಣೆಗೆ ಈ ಉದ್ದಿರ್ತಕ್ಕಂಥ ಪೂರಿಗಳನ್ನು ನಿಧಾನಕ್ಕೆ ಹಾಕಬೇಕು. ಹಾಕ್ಬಿಟ್ಟು ಸೌಟಿನ ಸಹಾಯದಿಂದ ಮೇಲೆ ಒಂದ್ಸಲ ಈ ಥರ ನೀಟಾಗಿ ಪ್ರೆಸ್ ಮಾಡಬೇಕು. ಆವಾಗ ಪೂರಿ ಉಬ್ಬುತ್ತೆ. ನೋಡಿ ಎಷ್ಟು ನೀಟಾಗಿ ಪೂರಿ ಉಬ್ತಾ ಇದೆ ಅಂತ. ಸೊ ಇದೇ ಥರ ಎರಡೂ ಕಡೆನೂ ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ನಿಧಾನ ಉರಿಯಲ್ಲಿ ಕರ್ಕೋಬೇಕು. ಎರಡೂ ಕಡೆ ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಆದಮೇಲೆ ಅದೇ ಥರ ಕರೆದಿರ್ತಕ್ಕಂತಹ ಎಲ್ಲ ಪೂರಿಗಳನ್ನು ನಾವು ಫ್ರೈ ಮಾಡ್ಕೊಂಡು ತಗೋಬೇಕು. ಸೊ ಇದಕ್ಕೆ ರವೆನೇ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್. ಸೊ ಅದಕ್ಕೆ ನಾವು ಯಾವಾಗಲೇ ಆಗಲಿ ಪೂರಿನ ಹಿಟ್ಟು ನಾವು ಕಲಿಸ್ಬೇಕಾದ್ರೆ ಅದಕ್ಕೆ ನಾವು ಯಾವುದೇ ರವೆ ಆದರೂ ಪರವಾಗಿಲ್ಲ, ಅದನ್ನು ಸ್ವಲ್ಪ ರವೆ ಹಾಕ್ಕೊಂಡು ಕಲಿಸೋದ್ರಿಂದ ಈ ಥರ ನೀಟಾಗಿ ಪೂರಿಗಳು ಉಬ್ತವೆ. ನೋಡಿ ಎಷ್ಟು ನೀಟಾಗಿ ಪೂರಿಗಳು ಉಬ್ತಾ ಇದೆ ಅಂತ. ಸೊ ಇದೇ ಥರ ಎಲ್ಲ ಪೂರಿಗಳನ್ನು ಎರಡೂ ಕಡೆ ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡಿ ತಗೋಬೇಕು. ಸೊ ಅದಾದಮೇಲೆ ನಾವು ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಂಡು ಸರ್ವ್ ಮಾಡ್ಬೋದು. ಸೊ ನಾವು ಲಾಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ನಾವು ವೆಜ್ ಕುರ್ಮಾ ಮಾಡೋದು ಅಂತ ಹೇಳ್ಕೊಟ್ಟಿದ್ವಲ್ಲ, ಸೊ ಅದೇ ವೆಜ್ ಕುರ್ಮಕ್ಕೆ ಈ ಥರ ಪೂರಿ ಮಾಡಿಕೊಂಡು ತಿನ್ನೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿ ಇರುತ್ತೆ. ಸೊ ನೀವು ಕೂಡ ಬೇಕು ಅನಿಸಿದ್ರೆ ಜೊತೆಗೆ ಕೊಬ್ಬರಿ ಚಟ್ನಿನ ಹಾಕ್ಕೊಂಡು ತಿನ್ಬೋದು. ಬೇಡ ಅಂದರೆ ಬರೀ ಸಾಗು ಜೊತೆನೇ ಅಥವಾ ಸಾಗು ಆಗಿರ್ಬೋದು, ಈ ಥರ ಕುರ್ಮಾ ಆಗಿರ್ಬೋದು, ವೆಜ್ ಕುರ್ಮಾ ಆಗಿರ್ಬೋದು, ಈ ಥರದ ಜೊತೆ ತಿಂದರೆ ತುಂಬ ಚೆನ್ನಾಗಿ ಇರುತ್ತೆ. ಸೊ ನೀವು ಕೂಡ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.